ಶರಣು ಶರಣಾರ್ಥಿ. ಬಸವಾದಿ ಬ್ರಹ್ಮತರನ್ನು ಹಾಗೂ ಸಾಧು ಸಂತರನ್ನು ಮಹಾತ್ಮರನ್ನು ನೆನೆಸಿ ಇವತ್ತು ನಮ್ಮ ಡೂ ಆರ್ ಡೈ ಕನ್ನಡ ಸುದ್ದಿ ಚಾನಲ್ ಹಾಗೂ ಭಾರತ ಭೀಮಸೇನೆ ಆಯೋಜನೆ ಮಾಡಿರುವ ಗುರುವಿನ ಮಹತ್ವ, ಇದರ ಬಗ್ಗೆ ಶಿಕ್ಷಣ ಬಗ್ಗೆ ನಮ್ಮ ಬಸವರಾಜ್ ಜಕಾತಿ ಸರ್ ಮೂಲತಃ ಬೈಲೂರವರು, ಆದರೆ ಈಗ ಕಿತ್ತೂರಲ್ಲಿ ನೆಲೆಸಿ ತಮ್ಮ ಭಾಳ ಅನುಭವವಾದಂಥ ಒಂದು ಶಿಕ್ಷಣ ಬಗ್ಗೆ ಆಗಲಿ ಧರ್ಮದ ಬಗ್ಗೆ ಆಗಲಿ ಅವ್ರಿಗೆ ನಾವು ಕೇಳಬೇಕಂತ ಅವ್ರ ಬಾಯಿಂದ ನಾವು ಕೇಳೋಣ. ಇವತ್ತಿಗೆ ನಮ್ಮ ಡೂ ಆರ್ ಡೈ ಹಾಗೂ ಭಾರತ ಭೀಮಸೇನೆ ವತಿಯಿಂದ ಅವ್ರನ್ನ ಇವತ್ತಿಗೆ ಆಧಾರದಿಂದ ನಾವು ಬರಮಾಡಿಕೊಳ್ತಾ ಇದ್ದೀವಿ. ಅವರ ಬಾಯಿಂದ ಇವತ್ತು ನೀವು ಕೇಳ್ಬೋದು ಎಂತೆಂಥ ಅದ್ಭುತವಾದ ಘಟನೆಗಳನ್ನ ಅವ್ರು ಮಾಡಿದ್ದಾರೆ ಅನ್ನೋದನ್ನು ಅವ್ರ ಬಾಯಿಂದ ನೀವು ಎಲ್ಲರೂ ಕೇಳಬೇಕಂತೇಳಿ ಅವರಿಗೆ ನಾನು ನಮ್ಮ ಸುದ್ದಿವಾಹಿನಿ ಚಾನಲ್ನಿಂದ ಶರಣು ಶರಣಾರ್ಥಿ. ಸರ್, ನಿಮ್ಮದು ಮೂಲ ವಾಲ್ಮೀಕಿ ಸಮಾಜದಿಂದ ಬಂದ ಕಸ ಇವತ್ತು ಲಿಂಗ ದಿಗ್ಸಾಗ ತೊಗೊಂಡಿರಲಿಲ್ಲ. ಲಿಂಗ ದಿಗ್ಸ ಯಾರ ಕಡೆಯಿಂದ ತೊಗೊಂಡ್ರಿ? ನಾವು ಶ್ರೀ ನಿಜಗುಣಾನಂದ ಸ್ವಾಮೀಜಿಯವರು ನಿಸ್ಕಲ್ ಮಂಟಪ ಬೈಲೂರು ಇವರ ಕಡೆಯಿಂದ ಲಿಂಗ ದೀಕ್ಷೆ ತೆಗೆದುಕೊಂಡಿದ್ದೇವೆ. ಲಿಂಗ ದಿಗ್ಸ ತೊಗೊಂಡು ಸರ್, ಮನೆಯಲ್ಲಿ ನೀವು ಎಷ್ಟು ಮಂದಿ ಇದ್ದೀರಾ ಮತ್ತು ಎಷ್ಟು ಮಂದಿ ಲಿಂಗ ದೀಕ್ಷಾ ತೊಗೊಂಡಿದ್ದೀರಾ? ಈಗ ನಾನು ಪ್ರಥಮವಾಗಿ ನಿಜಗುಣಾನಂದ ಸ್ವಾಮೀಜಿಯವ್ರ ಕಡೆಯಿಂದ 98-99ನೇ ಇಸ್ವಿ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದೆ. ನಂತರ ನಮ್ಮ ಮದುವೆ ಆದ ನಂತರ ನಮ್ಮ ಮನೆಯವರು ಸಹಿತ ಅವರು ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಹಾಗೆಯೇ ನಮ್ಮ ಮಗಳು 4ನೇ ತರಗತಿಯಲ್ಲಿ ಇದ್ದಾಗ ಅವ್ರಿಗೂ ಲಿಂಗ ದೀಕ್ಷೆಯನ್ನು ಕೊಡಿಸಿದ್ದೇವೆ. ಈಗ ನಿಮ್ಮ ಮಗಳ ಲಿಂಗ ದೀಕ್ಷಾ ಆಗಿತ್ತು ಅಂತ ಈ ಸದ್ಯ ಎಷ್ಟನೇ ಕ್ಲಾಸ್ನೊಳಗಿದ್ದಾಳ ಮತ್ತು ಎಷ್ಟು ಪರ್ಸೆಂಟೇಜ್ ಮಾಡಿವಳು? ಅವಳು 4ನೇ ತರಗತಿ ಇದ್ದ ಸಂದರ್ಭದೊಳಗೆ ಅವಳಿಗೆ ಲಿಂಗ ದೀಕ್ಷೆ ಕೊಡಿಸಿದ್ವು. ಅವಳು ಈಗ PUC ಸೆಕೆಂಡ್ ಇಯರ್ ಸೈನ್ಸ್ನಲ್ಲಿ ಪರೀಕ್ಷೆ ಬರ್ತಾ ಇದ್ದಾಳೆ. ಈಗ ನೀವು ಈತ ಧರ್ಮದೊಳಗಿದ್ದು ನೀವು ಶಿಕ್ಷಕರಾಗಿ ಎಲ್ಲೋ ಏನೇನೋ 28 ದೇವರುಗಳು ಪೂಜೆ ಮಾಡ್ಕೊಂಡು ಅವ್ರು ಏನೇನೋ ಗುಡಿಗೆ ಹೋಗೋದೆಲ್ಲ ಮಾಡ್ತಾರೆ. ಆದರೆ ನೀವು ಮನೆಯಲ್ಲಿ ಲಿಂಗ ದೀಕ್ಷಾ ತಗೊಂಡು ಇವತ್ತಿಗೆ ಇಂಥ ಒಂದು ಸಾಧನೆ ಮಾಡಿ ಇದಕ್ಕೆ ಕಾರಣ ಏನು ಸರ್? ನಿಮ್ಗೆ ಪ್ರೇರಣೆ ಹೆಂಗೆ ಬಂತು? ನಾನು 99ನೇ ಇಸ್ವಿಯಲ್ಲಿ ನಮ್ಮ ಊರಿಗೆ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೆ ನಡೀತಿರ್ತದೆ. ಆ ಸಂದರ್ಭದೊಳಗೆ ಒಂದು 15 ದಿನ ಪ್ರವಚನಕ್ಕೆಂದು ಪೂಜ್ಯ ನಿಜಗುಣಾನಂದ ಸ್ವಾಮೀಜಿಯವರು ಅಣ್ಣಿಗೇರಿ ಮಠದಲ್ಲಿ ಇದ್ರು. ಅವ್ರನ್ನ ನಮ್ಮ ಬೈಲೂರ ಗ್ರಾಮಕ್ಕೆ ಪ್ರವಚನಕ್ಕಾಗಿ ಆಹ್ವಾನಿಸಿದ್ರು. ಆ ಸಂದರ್ಭದೊಳಗೆ ಅವರೊಂದು ಪ್ರತಿದಿನ ಸಾಯಂಕಾಲ ಪ್ರವಚನ ಮಾಡ್ತಾ ಇದ್ರು. ನಾನು ಶನಿವಾರಕ್ಕೊಮ್ಮೆ ಊರಿಗೆ ಬಂದಾಗ ಪ್ರವಚನ ಕೇಳಲು ಹೋಗ್ತಾ ಇದ್ದೆ. ಅವರ ಒಂದು ಬಸವ ತತ್ವ ವಿಚಾರ, ಬಸವನವರ ವಿಚಾರಗಳನ್ನು ಕೇಳಿ ಬಸವನವರು ಯಾವ ರೀತಿಯಾಗಿ 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಎಲ್ಲ ಜನಾಂಗದವರನ್ನ ಆಕರ್ಷಿಸಿ ಅವರಿಗೆ ಜ್ಞಾನದ ವಚನ ಸಾಹಿತ್ಯದ ಒಂದು ಪ್ರಭಾವದಿಂದ ಜ್ಞಾನವನ್ನು ನೀಡಿ ಅವ್ರು ಪ್ರತಿಯೊಬ್ಬರು ಪರಿವರ್ತನೆ ಆದದ್ದು ನನಗೆ ಬಹಳ ಮನಸ್ಸಿಗೆ ಒಂದು ಆನಂದ ಆಯ್ತು. ಆ ರೀತಿ 12ನೇ ಶತಮಾನದಲ್ಲಿ ಯಾವ ರೀತಿ ಎಲ್ಲ ಜಾತಿ ಜನಾಂಗದ ಶರಣರು ಲಿಂಗ ದೀಕ್ಷೆ ತೆಗೆದುಕೊಂಡು ಒಂದು ಉನ್ನತವಾಗಿರ್ತಕ್ಕಂಥ ಜೀವನ ನಡೆಸಿದ್ರಲ್ಲ, ಹಂಗೆ ನಾನು ಸಹಿತ ಈಗಿನ ಸಂದರ್ಭದಲ್ಲಿ ನಾನು ದೀಕ್ಷೆಯನ್ನು ತೆಗೆದುಕೊಳ್ಬೇಕಂತ ಆಸೆ ಆಯ್ತು. ಆಗ ನಾನು ಒಂದು ಶನಿವಾರ ಊರಿಗೆ ಬಂದಾಗ ಸ್ವಾಮೀಜಿಯವ್ರ ಜೊತೆಗೆ ವಾಕಿಂಗ್ ಹೋಗಿದ್ದು ರೋಡ್ ಹಿಡ್ದ. ಆ ಸಂದರ್ಭದೊಳಗೆ ನಾವು ಹೊಳ್ಳಿ ಬರೋ ಸಂದರ್ಭದೊಳಗೆ ಅವ್ರನ್ನ ಕೇಳಿನಿ ಸ್ವಾಮೀಜಿಯವರ ನನಗೂ ಲಿಂಗ ದೀಕ್ಷೆ ಕೊಡ್ತೀರೇನು ಅಂತೇಳಿ. ಅವರು ಈಗಲೇ ನೀನು ಸ್ನಾನ ಮಾಡಿ ಬಂದ್ಬಿಡು, ದೀಕ್ಷೆ ಕೊಡ್ತೇವೆ ಅಂತ ಹೇಳಿದರು. ಆಗಿಂದಾಗ ನಾನು ಮನೆಗೆ ಹೋಗಿ ಸ್ನಾನ ಮಾಡಿ ಹೋಗಿ ಸಾಯಂಕಾಲ 7:30 ಸಂದರ್ಭದೊಳಗೆ ನನಗೆ ದೀಕ್ಷೆ ಕೊಟ್ಟರು. ಅವಾಗಿಂದ ನಾ ಏನು ಮಾಡ್ತಾ ಇದ್ದೆ ಅಂದ್ರೆ ಲಿಂಗ ಪೂಜೆಯನ್ನು ಮಾಡೋದು, ಜೊತೆಗೆ ವಚನ ಸಾಹಿತ್ಯದ ಅಧ್ಯಯನವನ್ನು ಮಾಡೋದು. ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಂಗ ವಚನ ಸಾಹಿತ್ಯವನ್ನ ಓದುವುದು, ಹಲವಾರು ಗ್ರಂಥಗಳನ್ನ ಸ್ವಾಮೀಜಿಯವರ ಒಂದು ಮಠದಲ್ಲಿರ್ತಕ್ಕಂಥ ಗ್ರಂಥಾಲಯದಲ್ಲಿ ತೆಗೆದುಕೊಂಡು ಬಂದ ಓದುದು, ಅದನ್ನ ಅನುಭವ ಮಾಡೋದು, ಚರ್ಚೆ ಮಾಡೋದು ಬೇರೆಯವ್ರ ಜೊತೆಗೆ. ಈಗ ಹಿಂಗಾಗೋದ್ರಿಂದ ನನಗೇನಾಯ್ತು, ಶರಣ ಸಾಹಿತ್ಯದ ಆಳವಾದ
ಅರಿವಾಯ್ತು, ಅದ್ರ ಜೊತೆಗೆ ಅದನ್ನ ಅಳವಡಿಸಿಕೊಂಡ ನಡೀತಕ್ಕಂಥ ಒಂದು ಮನಸ್ಥಿತಿ ನನಗೆ ಬಂತು. ಆ ಮುಖಾಂತರವಾಗಿ ಈ ಒಂದು ಧರ್ಮದ ಒಂದು ಶ್ರೇಷ್ಠತೆ ನನಗೆ ಗಮನಕ್ಕೆ ಬಂದ. ಅದನ್ನ ನಾವು ಕಂಟಿನ್ಯೂ ಆಗಿ ಇಲ್ಲಿವರೆಗೆ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಸಹಿತ ದೀಕ್ಷೆಯನ್ನು ಕೊಟ್ಟು ನೀಡಿ ಅವಳು ಒಂದು ಈ ಧರ್ಮದ ಮಾರ್ಗದಲ್ಲಿ ನಡೆಯಕ ನಾವು ಒಂದು ಸದಾವಕಾಶವನ್ನ ಪಡೆದುಕೊಂಡಿದ್ದೇವೆ. ಆದರೆ ನಿಮ್ಮ ಧರ್ಮಪತ್ನಿ ಅವರದ್ದವ್ರ ಗೀತಾ ಅಂತ ಮೇಡಮ್ ಅವರು ಇವತ್ತು ಅವರು ಲಿಂಗ ದೀಕ್ಷಾ ತಗೊಂಡ ನಿಮ್ಗೆ ಅವರು ಆರೋಗ್ಯ ಡಿಪಾರ್ಟ್ಮೆಂಟ್ದಾಗ ಇರ್ತಾರೆ, ಹೆಲ್ತ್ ಡಿಪಾರ್ಟ್ಮೆಂಟು, ನೀವು ಶಿಕ್ಷಣ ಡಿಪಾರ್ಟ್ಮೆಂಟ್, ಇಬ್ಬರು ಕೂಡಿ ನೀವು ಲಿಂಗ ದೀಕ್ಷಾ ತಗೊಂಡು ಧರ್ಮದ ಬಗ್ಗೆ ಮಾಡಿ ತಗೊಂಡು ಶಿಕ್ಷಣ ಬಗ್ಗೆನೂ ನೀವು ಒಂದು ಒಳ್ಳೆಯ ಹೆಸರು ತೊಗೊಂಡ್ರಿ ಅನ್ನೋದು ನಮಗೊಂದು ಭಾಳ ಹೆಮ್ಮೆ ಸರ. ಈಗಿನ ಕಾಲದೊಳಗೆ ಶಿಕ್ಷಣ ಬಗ್ಗೆ ರೀ ಸರ, ಈಗ ನೀವು 20 ವರ್ಷದಿಂದ ನೀವು ಶಿಕ್ಷಣ ಕಲಿಯುವಾಗ ಮತ್ತು ಈಗ ನೀವು ಕಲಿಸುವಾಗ ಇದರಿಂದ ಏನು ಭಿನ್ನಾಭಿಪ್ರಾಯ ಇದಾವೆ ನಿಮ್ಮ ಕಡೆ ತಿಳಿಸ್ಬೇಕಂತ ಹೇಳಿದ್ರು. ಈಗ ನಾವು ಕಲಿಯುವ ಸಂದರ್ಭದೊಳಗೆ ಏನಾಗಿತ್ತರಪ್ಪ ಅಂತಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರಿ ಸವಲತ್ತುಗಳು ಇರಲಿಲ್ಲ. ನಾವು ಕನ್ನಡ ಶಾಲೆಗೆ ಹೋಗುವಾಗ ಸಹಿತ ನಮ್ಗೆ ಪಠ್ಯ ಪುಸ್ತಕ ಪುಕ್ಕಟೆಯಾಗಿ ಸಿಗ್ತಿರ್ಲಿಲ್ಲ, ಉಚಿತವಾಗಿ ಸಿಗ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಕಡೆಯಿಂದ ಅರ್ಧ ಬೆಲೆಗೆ ಆ ಒಂದು ಪುಸ್ತಕವನ್ನು ಪಡೆದುಕೊಂಡು ಅದನ್ನ ಓದುವುದು, ಅಭ್ಯಾಸ ಮಾಡೋದು. ಮತ್ತು ಹಲವಾರು ಅವಾಗಿನ ಸಂದರ್ಭಗಳು ಸಹಿತ ಕೆಲವೊಂದು ಪುಸ್ತಕಗಳು ಸರ್ಕಾರಿ ಅಂದ್ರೆ ಲೈಬ್ರರಿಗಳಿಗೆ ಸಿಗ್ತಾ ಇದ್ವು. ನಮ್ಮ ಕನ್ನಡ ಶಾಲೆ ಒಳಗೆ ನಾನು ನೋಡಿದ್ನಿ ಕಥಾರೂಪಕಗಳು ಅಂತ ಕೆಲವೊಂದು ಇರ್ತಿದ್ವು. ಅವನ್ನ ನಾವು ಸ್ವತಃ ಶಿಕ್ಷಕರ ಹೇಳಿದ್ರು ಸಹಿತ ನಾವು ತೆಗೆದುಕೊಂಡು ಓದ್ತಾ ಇತ್ತು. ಓದು ಹವ್ಯಾಸವನ್ನು ಅವಾಗ ನಾವು ಜಾಸ್ತಿ ಬೆಳೆಸ್ಕೊಂಡ ನಂತರ ಏನಾಯ್ತು, ಆ ಮಗ್ಗಿ ಬಾಯ್ಪಾಟ್ ಮಾಡೋದು, ಇದು ಮಾಡೋದು, ಶಿಕ್ಷಕರ ಒಂದು ಪ್ರೇರಣೆಯಿಂದ ನಾವು ಒಂದು ಉತ್ತಮ ಶಿಕ್ಷಣವನ್ನು ಆ ಸಂದರ್ಭ ಪಡ್ಕೊಂಡ ನಂತರ ನಾವು ಈಗ ಅಂದ್ರೆ ನಮಗೇನ